ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಒಂದು ಚಟ್ನಿ ಮಾಡುವ, ಚಿಕನ್ನಿಂದ ಚಟ್ನಿ ಮಾಡುವ. ತುಂಬ ಸಿಂಪಲ್ಲಾಗಿ ರೈಸಿಗೆಲ್ಲ ಸೂಪರಾಗಿರುತ್ತೆ. ರೈಸ್ ಜೊತೆ ಈ ಥರ ಒಂದು ಚಟ್ನಿ ಉಂಡೆ ಮಾಡಿಕೊಂಡು ಜೊತೆಗೆ ತಿಂದುಬಿಟ್ರೆ ಮಸ್ತಾಗಿರುತ್ತೆ. ಸೊ ಇದು ಯಾವ ಥರ ಮಾಡೋದು, ರೆಸಿಪಿ ಏನಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು, ತುಂಬ ರುಚಿಯಾಗಿದೆ ಗೆಳೆಯರೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಿ ತೆಗಿತಾ ಇದ್ದೀವಿ. ಅದೇ ಥರ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಫ್ರೈ ಮಾಡಿ ತೆಗೆದಿಡುವ. ಇದು ಕುಕ್ ಮಾಡಿದಂಥ ಚಿಕನನ್ನು ಕುಕ್ ಮಾಡಿದೆ. ಇದು ನೋಡಿ, ಈರುಳ್ಳಿ, ರೆಡ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದೆಲ್ಲ ಫ್ರೈ ಮಾಡಿ ತೆಗೆದಿರುವಂಥದ್ದು. ಇದನ್ನು ಸಪ್ರೇಟಾಗಿ ಇಡಬೇಕು. ಎಲ್ಲ ಫ್ರೈ ಮಾಡಿದೆ. ಇನ್ನು ನೋಡಿ, ಬೇಯಿಸಿದ ಚಿಕನನ್ನು ಈ ಥರ ಬಿಡಿಸಬೇಕು. ಮಾಂಸವನ್ನೆಲ್ಲ ಬೋನಿಂದ ಸಪ್ರೇಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಥರ ಮಾಡ್ಕೋಬೇಕು. ಇದನ್ನು ಈ ಥರ ಎಲ್ಲ ಮೀಟನ್ನು ಸಪ್ರೇಟ್ ಮಾಡಿ ಒಂದು ಬೌಲಲ್ಲಿ ಸಪ್ರೇಟಾಗಿ ಇಡಬೇಕು. ಚೆನ್ನಾಗಿ ಬೆಂದಿರೋದ್ರಿಂದ ಚೆನ್ನಾಗಿ ಅದು ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇದು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿದಂಥದ್ದು. ಅರಿಶಿನ ಮತ್ತು ಉಪ್ಪು ಹಾಕಿದೆ. ನೋಡಿ, ಮೀಟೆಲ್ಲ ಸಪ್ರೇಟಾಗಿ ಮಾಡಿ ಆಗಿತ್ತು. ಈಗ ಇನ್ನು ಇದಕ್ಕೆ ಒಂದು ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ಸೇರಿಸಬೇಕು. ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಹುಡಿ, ಹಾಗೆ ರೆಡ್ ಚಿಲ್ಲಿ ಪೌಡರು, ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ತವಾದಲ್ಲಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು 1-2 ನಿಮಿಷ ರೋಸ್ಟ್ ಮಾಡುವ. ಅದ್ರ ಜೊತೆಗೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಬೇಕು, ಕರಿಮೆಣಸಿನ ಪುಡಿ. ಪೆಪ್ಪರ್ ಚೆನ್ನಾಗಿ ಮೀಟ್ ಜೊತೆ ಮಿಕ್ಸ್ ಆಗಲಿ. ಇನ್ನಿಗೆ ತುರಿದ ತೆಂಗಿನಕಾಯಿ, ಸ್ವಲ್ಪ ತುರಿದ ತೆಂಗಿನಕಾಯನ್ನು ಕೂಡ ಆ್ಯಡ್ ಮಾಡಬೇಕು. ಇವು ಒಟ್ಟಿಗೆ ಇದನ್ನು ರೋಸ್ಟ್ ಮಾಡುವ ಚೆನ್ನಾಗಿ. ಇನ್ನು ಅದೆಲ್ಲ ರೆಡಿಯಾಗಿದೆ. ಇನ್ನೊಂದು ತಟ್ಟೆಗೆ ನಾವೇನು ಫ್ರೈ ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡುವ. ಇದನ್ನೆಲ್ಲ ಒಂದು ತಟ್ಟೆಗೆ ಶಿಫ್ಟ್ ಮಾಡುವ. ಈರುಳ್ಳಿ, ರೆಡ್ ಚಿಲ್ಲಿ ಮತ್ತು ಇದಿದೆ, ಬೆಳ್ಳುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪಿದೆ. ಇವನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನು ಇದಕ್ಕೆ ನಾವು ಈಗಲೇ ರೋಸ್ಟ್ ಮಾಡಿದಂಥ ಈ ಚಿಕನ್ ಇದನ್ನು ಕೂಡ ಆ್ಯಡ್ ಮಾಡುವ. ಸ್ವಲ್ಪ ತಣಿಲಿ. ಅದಾದಮೇಲೆ ಇದನ್ನು ಚೆನ್ನಾಗಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ ಎಲ್ಲ ಇದೆ ಇದರಲ್ಲಿ. ಇದನ್ನು ಈ ಥರ ಚೆನ್ನಾಗಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೇಲಿ. ಇದು ರುಚಿ ಅಂತೂ ಹೇಳಲಿಕ್ಕಾಗಲ್ಲ, ತುಂಬ ಅದ್ಭುತವಾಗಿದೆ. ನೀವು ಇದನ್ನು ಟ್ರೈ ಮಾಡಿ ಗೆಳೆಯರೆ, ಊಟಕ್ಕೆಲ್ಲ ತುಂಬ ಉತ್ತಮವಾಗಿದೆ. ಈ ಥರ ಮಾಡಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಥರ ಮಾಡಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಮಸ್ತಾಗಿದೆ ಗೆಳೆಯರೆ. ನೋಡಿ, ಈ ಥರ ನೋಡಿ, ಚಟ್ನಿ ಸೆಟ್ಟಾಗಿದೆ. ಎಲ್ಲ ಬಾಲ್ ಥರ ಮಾಡಿ ಸೆಟ್ ಮಾಡಿಟ್ಟಿದ್ದೀವಿ. ಇನ್ನು ಇದನ್ನು ರೈಸ್ ಜೊತೆ ಒಂದು ಸರಿ ಟ್ರೈ ಮಾಡುವ.
ನಿಮಗೆ ತುಂಬ ಇಷ್ಟ ಆಗ್ಬೋದು. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ರೈಸ್ ಜೊತೆ ಈ ಥರ ಸರ್ವ್ ಮಾಡಿ ನೋಡಿ. ಈ ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.